ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲ ಸಲ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ. ಪಲಾವ್ ಮಾಡಲು ಬೇಕಾಗುವ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು. ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು 3/4 ಬಟ್ಲು, ಪುದೀನ ಸೊಪ್ಪು 3/4 ಬಟ್ಲು, ಖಾರಕ್ಕೆ ಹಾಗೆ 3 ಹಸಿಮೆಣಸಿನಕಾಯಿ, ಶುಂಠಿ ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಹಾಕೋಬೇಡಿ, ಸಿಪ್ಪೆ ತೆಗೆದೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ನೀರು ಎಷ್ಟು ಬೇಕು ನೋಡಿ ಹಾಕಿ ರುಬ್ಕೊಳ್ಳಿ. ನಾನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊತಿದ್ದೀನಿ. ಇಷ್ಟಾದರೆ ಸಾಕು ರುಬ್ಬಿರುವ ಮಸಾಲೆ. ಪಲಾವ್ ಮಾಡೋದಕ್ಕೆ ಯಾವ್ಯಾವ ತರಕಾರಿ ಅಂತ ಈಗ ನೋಡೋಣ. ಮೊದಲಿಗೆ 2 ಈರುಳ್ಳಿ, 1 ಟೊಮೊಟೊ, 2 ಆಲೂಗೆಡ್ಡೆ, 2 ಕ್ಯಾರೆಟು, 10 ಬೀನೀಸ್. ಬಟಾಣಿನ ಒಂದು ರಾತ್ರಿ ನೆನೆಸಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿ ಬಟಾಣಿನೂ ತೊಗೋಬೋದು. ಬಾತ್ ಪ್ಯಾಕೆಟಲ್ಲಿ ಏನಿರುತ್ತೆ ಪದಾರ್ಥ ಅವು ತೊಗೊಳ್ಳಿ. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳೋಣ. ಎಣ್ಣೆ ಹಾಕೋತಿದ್ದೀನಿ 4 ಸ್ಪೂನಷ್ಟು. ಆಮೇಲೆ ಎಣ್ಣೆ ಕಾದ್ಮೇಲೆ ಬಾತ್ ಪೈಸಸ್ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ಈ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕೋತಿದ್ದೀನಿ. ಈಗ ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಯಾರಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ತಯಾರಿ ಮಾಡಿಕೊಂಡು ಹಾಕೋತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಆಮೇಲೆ ಈರುಳ್ಳಿ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಟೊಮೊಟೊ ಹಾಕೋತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಹಾಗೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಟೊಮೊಟೊ ಕೂಡ ಹುರ್ಕೊಂಡಾಗಿದೆ. ಈಗ ತರಕಾರಿ ಹಾಕೊಳ್ಳೋಣ. ಬೀನೀಸ್ ಹಾಕೋತಿದ್ದೀನಿ. ಹಾಗೆ ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಕೂಡ ಹಾಕೋತಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಎಲ್ಲ ತರಕಾರಿಗಳನ್ನು ಹುರ್ಕೊಳ್ಬೇಕು. ಹಾಗೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಹುರ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿ ಪಲಾವ್ ರೆಡಿಯಾಗುತ್ತೆ. ಆವಾಗಲೇ ನೆನೆಸಿಟ್ಟಿರುವಂತಹ ಬಟಾಣಿ ಹಾಕಿ ಹುರ್ಕೊಳ್ಳಿ. ಆವಾಗಲೇ ರುಬ್ಬಿಟ್ಟಿರುವಂಥ ಹಸಿರು ಮಸಾಲೆ ಜಾಸ್ತಿ ಹೊತ್ತು ಏನಾರು ಆದರೆ ಕಪ್ಪಾಗ್ಬಿಡ್ತದೆ. ನೀವು ಅಡುಗೆ ಮಾಡೋದೇನು ಸ್ವಲ್ಪ ಹೊತ್ತನ್ನು ರುಬ್ಕೊಳ್ಳಿ, ಸಾಕಾಗುತ್ತೆ, ಕಪ್ಪಾಗಲ್ಲ. ಬಟಾಣಿ ಕೂಡ ಫ್ರೈ ಆಗಿದೆ. ಹಸಿರು ಮಸಾಲೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಸಾಲೆಯನ್ನು ಹುರ್ಕೊಳ್ಬೇಕು. ಹಾಗೆ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಮೊದಲೇ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ತೊಳೆದಿಟ್ಕೋಬೇಕು. ಒಂದು 10 ನಿಮಿಷ ಮುಂದೆ. ಅದರಿಂದ ಮೊದಲೇ ಅಕ್ಕಿ ತೊಳೆದು ಇಟ್ಕೊಳ್ಳೋದ್ರಿಂದ ಅನ್ನ ಉದುರಾಗಿ ಬರುತ್ತೆ. ಅಕ್ಕಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕೋತಿದ್ದೀನಿ. ಚೆನ್ನಾಗಿ ಅಕ್ಕಿನ ಹಸಿರು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೆ ನಾನು ಯಾವುದೇ ಮಸಾಲೆಗಳನ್ನು ಉಪಯೋಗಿಸೋದಿಲ್ಲ. ಯಾವುದೇ ಥರದ ಮಸಾಲೆ ಉಪಯೋಗಿಸ್ತಾ ಇರೋದ್ರಿಂದ ಆರೋಗ್ಯಕರವಾದ ಅಡುಗೆ ತಯಾರಿಯಾಗುತ್ತೆ. ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಅಷ್ಟು ಕರೆಕ್ಟಾಗಿ ನೋಡಿ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಜನಕ್ಕಾಗೋಷ್ಟು ಅಕ್ಕಿ ತೊಗೊಂಡು ಅಳತೆ ಮಾಡಿ ಹಾಕೋತಿದ್ದೀನಿ. ನೀರು ಹಾಕಿದ್ಮೇಲೆ ಅಕ್ಕಿ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಿರುಗಿಸ್ಕೊಳ್ಳಿ. ಆವಾಗಲೇ ಒಂದು ಸ್ವಲ್ಪ ರುಚಿ ಹಾಕಿದ್ವಲ್ಲ, ಇನ್ನೂ ಒಂದು ಸ್ವಲ್ಪ ರುಚಿ ಹಾಕೋತಿದ್ದೀನಿ. ಈಗ ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ. ತಿರ್ಗಾ ಸ್ವಲ್ಪ ಬೇಕಾದರೆ ನೀರು ಕುದೀತಾ ಬಂದಮೇಲೆ 1 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಎಲ್ಲ ಕಡೆ ತುಪ್ಪ ಮಿಕ್ಸ್ ಆಗ್ತಾ ಹೋಗಬೇಕು. ಮನೆಯಲ್ಲೇ ತಯಾರಿ ಮಾಡಿರೋಂತಹ ತುಪ್ಪ ಇದು. ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬರೀ ತುಪ್ಪ ಇದ್ದರೆ ಹಾಕೊಳ್ಬೋದು, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. 1 ಸ್ಪೂನ್ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಕುಕ್ಕರ್ನ ಮುಚ್ಚಿ 2 ಸಲ ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ಕುಕ್ಕರ್ನ ಕೂಗಿಸಿ ತಣ್ಣಗಾಗಿದೆ. ಈಗ ಹೇಗಾಗಿದೆ ಅಂತ ನೀವು ಕೂಡ ನೋಡ್ಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ಈಗ ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಎಲ್ಲ ಕಡೆಯೂ ಕೂಡ ಹಸಿರು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ತಟ್ಟೆಗೆ ಹಾಕಿ ತೋರಿಸ್ಕೊಡ್ತೀನಿ.
ತರಕಾರಿ ಪಲಾವ್ ಜೊತೆ ಮೊಸರು ಬಜ್ಜಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಆಗಿ.